ನಮಸ್ಕಾರ ವೀಕ್ಷಕರೇ. ಬಸವಣ್ಣನವರ ವಚನ ಭಾಗ 10. ಸಿರಿವಂತಿಕೆಯ ಅಮಲು ಬಿಡಿಸಲು ಬಡತನವೆಂಬ ಮಂತ್ರವಾದಿಯೇ ಬೇಕು ಎಂದು ತಿಳಿಸುವ ಬಸವಣ್ಣನವರ ವಚನವನ್ನು, ಅದರ ಒಳಾರ್ಥವನ್ನು ನಾವು ಇಂದು ಅರಿತುಕೊಳ್ಳೋಣ. ಹಾವು ತಿಂದವರ ನುಡಿಸಬಹುದು, ಗರ ಹಿಡಿದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯುವರು ಕೂಡಲ ಸಂಗಮ ದೇವ. ಹಣದ ಅಮಲು, ಸಂಪತ್ತಿನ ಮದದ ಪರಿಣಾಮವನ್ನು ವಿವರವಾಗಿ ಈ ವಚನದಲ್ಲಿ ಅಣ್ಣ ಬಸವಣ್ಣನವರು ತಿಳಿಸಿದ್ದಾರೆ. ಸಂಪತ್ತು ಎಂಬ ಪಿಸಾಚಿ ಹಿಡಿದ ಮನುಷ್ಯರನ್ನು ಮಾತನಾಡಿಸುವುದೇ ಕಠಿಣ. ಹಾವು ಕಡಿದು ವಿಷವೇರಿದವರನ್ನು ದೋಷರಹಿತರನ್ನಾಗಿ ಮಾತನಾಡಿಸಬಹುದು. ದೆವ್ವ ಹಿಡಿದವರನ್ನು ಮಂತ್ರಶಕ್ತಿಯಿಂದ ಮಾತನಾಡಿಸಬಹುದು. ಸಿರಿತನದ ಗರ ಹೊಡೆದಿರುವ ಜನ ತಮ್ಮನ್ನು ತಾವು ಶ್ರೇಷ್ಠರೆಂದು, ಉಳಿದವರನ್ನು ಕನಿಷ್ಠರೆಂದು ತಿಳಿದು ಮಾತನಾಡಿಸುತ್ತಾರೆ. ಸಿರಿತನದ ಅಮಲು ಬಿಡಿಸಲು ಕೇವಲ ಬಡತನದಿಂದ ಮಾತ್ರ ಸಾಧ್ಯ. ಬಡತನವೆಂಬ ಮಾಂತ್ರಿಕ ಬಂದಾಗ ಮಾತ್ರ ಈ ಸಿರಿವಂತರು ತಮ್ಮ ನಯ ವಿನಯವನ್ನು ತೋರಿಸುತ್ತಾರೆ. ಆದರೆ ಅಣ್ಣ ಬಸವಣ್ಣನವರ ವಿಚಾರದಂತೆ ಹಣವಿದ್ದಾಗ ಮದದಿಂದ ನಡೆದುಕೊಳ್ಳಬಾರದು. ನಯ ವಿನಯವಾಗಿ ನಡೆದುಕೊಂಡರೆ ಅದೇ ಶ್ರೇಷ್ಠ ಸಂಪತ್ತು, ಸಿರಿವಂತಿಕೆ. ಸಂಪತ್ತು ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು, ಹೊರತಾಗಿ ಅಮಲಿನಿಂದ ನಡೆದುಕೊಳ್ಳಬಾರದು ಎಂದು ಹೇಳುತ್ತಾರೆ.